ಈ ರಾಜ್ಯ ಸರ್ಕಾರದ ತನಿಖೆಯಿಂದ ನಂಬಿಕೆ ಇರಲಿಲ್ಲ. ನಮ್ಮ ಮನೆಗೆ ಯಾವೊಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿನೂ ನಮ್ಮ ಮನೆಗೆ ಬಂದಿಲ್ಲ. ಅದರಿಂದ ನಮಗೆ ನಂಬಿಕೆ ಇರಲಿಲ್ಲ. ಅದಕ್ಕೆ ನಾವು NIAಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ಇವತ್ತು ಶಿಫಾರಸಾಗಿದೆ ಕೇಂದ್ರ ಸರ್ಕಾರದಿಂದ, NIAಗೆ ತನಿಖೆಗೆ ವಹಿಸಿದ್ದಾರೆ. ಅದು ನಮಗೆ ತುಂಬ ಖುಷಿಯಾಗಿದೆ. ಹೋರಾಟ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ನನ್ನ ಮಗನಿಗೆ ನ್ಯಾಯ ಸಿಗಬೇಕು. ಆಮೇಲೆ ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಒಂದು ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಬರುತ್ತೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರನ್ನು ಕೇಳ್ಕೊತೇನೆ. ಆಮೇಲೆ ಇಲ್ಲಿಯ ಪೊಲೀಸ್ನವರನ್ನು ಕೇಳ್ಕೊತೇನೆ. ಅವರಿಗೆ ಸರಿಯಾದ ಸಹಕಾರ ಕೊಟ್ಟು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಶಿಕ್ಷೆಗೆ ಒಳಪಡಿಸಬೇಕು. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೇನೆ. NIAಗೆ ಹೋಗಿದ್ರಿಂದ ಕೇಸ್ ನಮಗೆ ತುಂಬಾ ಸಂತೋಷವಾಗಿದೆ.